60 ವರ್ಷಗಳ ಹಿಂದೆ ನಮ್ಮ ಚಿಕ್ಕಗೂಳಪ್ಪ, ನಮ್ಮ ತಾತ ಅಣ್ಣಯ್ಯಪ್ಪ ಅವರು ಒಂದು ಸಣ್ಣದಾಗಿ ಒಂದು ವಿನಾಯಕನ ಮೂರ್ತಿನಲ್ಲಿಟ್ಟು ಒಂದು 9 ಒಂದು ಗರ್ಭಗುಡಿ ಕಟ್ಟಿ ಬಿಟ್ಬಿಟ್ಟಿದ್ರು. ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಮುಂದೆ ಎಲ್ಲ ಶೀಟ್ ಗಿಟ್ ಹಾಕಿ ಸುಮಾರು ಒಂದು 60 ವರ್ಷಗಳಿಂದ ನಾವಿಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡ್ಕೊಂಡ್ಬಂದಿದ್ವಿ. ಇವಾಗ 1 ವರ್ಷ 1.5 ವರ್ಷ ಆಯಿತು. ಈ ದೇವಸ್ಥಾನ ಏನಾದರೂ ಮಾಡಿ ಕಟ್ಟಲೇಬೇಕು. ಇಲ್ಲಿ ಭಾಳ ಶಕ್ತಿ ಇದೆ. ಈ ನಮ್ಮ ಬೆಂಗಳೂರು ಮೊದಲು ಬೆಂಗಳೂರು ಗ್ರಾಮಾಂತರ ಅಂತಿತ್ತು, ಈಗ ನಮ್ಮದು ಸರ್ವಜ್ಞ ನಗರ ಕ್ಷೇತ್ರ ಅಂತ ಮಾಡಿದ್ದಾರೆ. ಈ ಕಡೆ 3 ಜನಕ್ಕೂ ಇದು ಸರ್ಕಲ್ಲು. ಅದೇ ಆದ ಕಾರಣದಿಂದ ಇದನ್ನು ಕಟ್ಟೋದಕ್ಕೆ ಪ್ರಾರಂಭ ಕಟ್ಟಿದ್ವಿ. ತುಂಬ ಒಳ್ಳೆಯ ದಿವಸ ಇದನ್ನು ಪ್ರತಿಷ್ಠಾಪನೆ ಮಾಡಿದಾಗ ದೇವೇಗೌಡರು, ಕುಮಾರಣ್ಣವರು, ಹೊರಟ್ಟಿ ಸಾಹೇಬರು ಎಲ್ಲರೂ ಬಂದಿದ್ದರು. ನಮ್ಮ ತಂದೆ ತಾತನವರು ಯಾರಿಗೆ ಏನು ಮಾಡಿದ್ರು, ಇಲ್ಲಿ ಬೇಕಾದಷ್ಟು ಒಂದು 7-8 ದೇವಸ್ಥಾನಗಳಿಗೆ ಜಾಗ ಉಚಿತವಾಗಿ ಕೊಟ್ಟವ್ರೆ. ಗೌರ್ಮೆಂಟ್ ಸ್ಕೂಲ್ಗೆ ಜಾಗ ಕೊಟ್ಟವ್ರೆ. 800 ಚೌಟ್ರಿಗೆ ಜಾಗ ಕೊಟ್ಟವ್ರೆ. ಮಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟವ್ರೆ. ಗಣಪತಿ ದೇವಸ್ಥಾನಕ್ಕೆ ಕೊಟ್ಟವ್ರೆ. ಇಲ್ಲಿ ಒಂದು ಓಂ ಶಕ್ತಿ ದೇವಸ್ಥಾನ ಅಂತಿದೆ, ಆ ದೇವಸ್ಥಾನಕ್ಕೂ ಕೊಟ್ಟವ್ರೆ. ಈ ಎಲ್ಲ ನಮ್ಮ ತಂದೆ ತಾತನ ಕಾಲದಿಂದ ಕೊಟ್ಟಿರೋದಕ್ಕೆ ಅವ್ರಿಗೆ ನಾವು ನಮ್ಮ ಮಕ್ಕಳು ಮರಿಯೆಲ್ಲ ಅದನ್ನು ಇದು ಮಾಡಿಕೊಂಡು ಪಾಲನೆ ಮಾಡ್ಕೊಂಡಿರ್ತೀವಿ. ಆ ಕಾರಣದಿಂದ ದೇವರದಿಂದ ನಾವು ಇವತ್ತು ಈ ದೇವಸ್ಥಾನನ ಗಣಪತಿ ದೇವಸ್ಥಾನನ ಉದ್ಘಾಟನೆ ಮಾಡಿದ್ದೀವಿ. ಇದರ ಹೆಸರು ಬಂಡೆ ವಿನಾಯಕ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಭಗವಂತ ಆಯುಷ್ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ನಿಮ್ಮ ಕುಟುಂಬಕ್ಕೆ ಈ ದೇವರು ಒಲಿದಿದ್ದು ಹೇಗೆ? ಬಂಡೆ ಗಣಪತಿ ನಾವು ಇಲ್ಲಿ ಒಂದು 8 ಎಕರೆ ನಮ್ಮ 24 ಗುಂಟೆ ಜಾಗ ಇತ್ತು. ಆಗ ನಾವು ಇಲ್ಲಿ ಯಾವಾಗಲೂ ಕೆಲಸ ಮಾಡ್ತಾಯಿದ್ವಿ. ವ್ಯವಸಾಯಿಗಳು ರಾತ್ರಿ ಎಲ್ಲ ಇಲ್ಲೇ ಮಾಡೋದು, ಇಲ್ಲೇ ಉಳೋದು, ಇಲ್ಲೇ ಬಿತ್ತೋದು ಎಲ್ಲ ಮಾಡಿಕೊಂಡು ಇಲ್ಲೇ ಮಲಗ್ತಾಯಿದ್ರಿ. ನಮ್ಮ ತಾತ ಅವರು ಚಿಕ್ಕಗೂಳಪ್ಪನವ್ರಿಗೆ ಕನಸಿನಲ್ಲಿ ಬಂದು, ನೀವು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂದರೆ ಇಲ್ಲೊಂದು ವಿನಾಯಕನ ದೇವಸ್ಥಾನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸರಿ 2 ಸರಿ ಕನಸಿನಲ್ಲಿ ಬಂದಿತ್ತಂತೆ. ಅವರು ಆ ಕಾಲದಲ್ಲಿ ಸ್ವಲ್ಪ ಈ ಡ್ರಾಮಾ ಇದು ಶನಿಮಾತ್ರ ನರಿಕತೆ ಎಲ್ಲ ಮಾಡ್ತಾಯಿದ್ರು. ಅವ್ರಿಗೆ ದೈವ ಭಕ್ತಿ ಅನ್ನೋದು ಜಾಸ್ತಿ ಇತ್ತು. ಆದ ಕಾರಣದಿಂದ ಅವರು ಈ ಗಣಪತಿ ದೇವಸ್ಥಾನ ಮಾಡೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಶಿವಾರಪಟ್ಟಣಕ್ಕೆ ಹೋಗಿ ಒಂದು ಮೂರ್ತಿನ ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ನಾವು ಇದುವರೆಗೂ ನಡೆಸ್ಕೊಂಬಂದ್ರಿ. ಈಗ ಅದನ್ನು ಒಂದು ಜೀರ್ಣೋದ್ಧಾರ ಮಾಡಿ ಒಂದು ದೊಡ್ಡ ದೇವಸ್ಥಾನವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲರೂ ನಮಗೋಸ್ಕರವಾಗಲ್ಲ, ಸರ್ವರಿಗೂ ಈ ದೇವರು ಒಳ್ಳೇದು ಮಾಡಲಿ, ಸರ್ವರಿಗೂ ಸುಖ ಶಾಂತಿ ಕೊಡಲಿ. ಎಲ್ಲರಿಗೋಸ್ಕರವಾಗಿ ಈ ದೇವಸ್ಥಾನ ನಮ್ಮದು ಅಂತ ನಮ್ಮದೇನಿಲ್ಲ, ಎಲ್ಲ ಸಾರ್ವಜನಿಕರದು ಈ ವಿನಾಯಕ ಸ್ವಾಮಿ ದೇವಸ್ಥಾನ. ಹಾಗೆ ಇದು ಎಷ್ಟು ವರ್ಷಗಳಿಂದ ನಿಮ್ಮ ಕುಟುಂಬದ ಒಂದು ಇದರಲ್ಲಿ? ಒಂದು 60 ವರ್ಷ ಆಗಿದೆ. 60 ವರ್ಷ ಅಂದರೆ ಭಾಳ ತಲೆಮಾರುಗಳಿಂದ? ಹೌದೌದು, 60 ವರ್ಷಗಳಾಗಿದೆ. ನಮ್ಮ ತಾತ ಅವರು ಹೇಳೋರು, ಟೌನ್ ಹಾಲು ಇನಾಗ್ರೇಷನ್ ಆದಮೇಲೆ ಸುಮಾರು ಒಂದು 7-8-10 ವರ್ಷಗಳಲ್ಲಿ ಇದನ್ನು ನಾವು ಕಟ್ಟಿದ್ವಿ ಅಂತ ಹೇಳಿದ್ರು. ಅವು ತುಂಬ ಸಣ್ಣ ದೇವಸ್ಥಾನ. ಈ ಪಕ್ಕದಲ್ಲೆಲ್ಲ ಈ ಸಣ್ಣ ಕುಲ್ಮಿಗಳು, ಈ ಎತ್ತುಗಳಿಗೆಲ್ಲ ಲಾಳ ಕಟ್ಟುವಂಥ ಒಬ್ಬ ಲಾಳದ ಇದು ಇಲ್ಲಿ ಸಣ್ಣ ಒಂದು ಇಲ್ಲಿ ಅರವಂಟಿಕೆ ಅಂತ ಒಂದು ಮಾಡಿದ್ರು ನಮ್ಮ ತಾತ ಅವರು. ದೊಡ್ಡ 3 ಮರಗಳಿದ್ವು, ಆಲದ ಮರಗಳು. ಅಲ್ಲಿ ಹೋಗೋರ್ಗೆ ಬರೋರ್ಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರವಾಗಿ ಅರವಂಟಿಕೆ ಅಂತ ಮಾಡಿ ಬೆಳಗಿನ ಜಾವ ಎದ್ದು ಬಂದು ಅದ್ರಕ್ಕೆ ನೀರನ್ನ ತಗೊಂಬಂದು ಸುಮಾರು ಒಂದು 50-60 ಬಿಂದಿಗೆ ಅದ್ರಿಗೆ ಒಯ್ತಾಯಿದ್ರು. ಈ ಹೋಗೋರು ಬರೋರು ಬೆಂಗಳೂರು ಬಾಗ್ಲೂರು ರಸ್ತೆ ಅಂತೀವಿ, ಏನಾಗಿದೆ ಆಗ ಏನೂ ಇಲ್ಲ. ಇಲ್ಲೆಲ್ಲ ಬಂದು ಮರದ ಕೆಳಗೆ ಕುಂತ್ಕೊಂಡು ಇಲ್ಲೇನಾದರೂ ಸಣ್ಣ ಪುಟ್ಟ ಕಳೆಪುರಿ ಇದೆಲ್ಲ ಸಿಕ್ಕೋದು, ಇಲ್ಲಿ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಆ ಅರವಂಟಿಕೆಯಲ್ಲಿ ನೀರು ಕುಡಿದ್ಬಿಟ್ಟು ಇಲ್ಲೇ ತುಂಬ ಹೊತ್ತು ಮಲಗಿ ಹೋಗ್ತಾಯಿದ್ರು. ಅಂಥ ಸ್ಥಳ ಇವತ್ತು ಒಂದು ಪ್ರಸಿದ್ಧವಾದ ಸ್ಥಳ ಆಗಿ ಮಾರ್ಪಟ್ಟಿದೆ. ಇವತ್ತು ಅಂದಿಗೆ ನೀವು ಕಂಡಾಗ ಇದು ಸಂಪೂರ್ಣ ಹಳ್ಳಿಗಾಡು. ಹಳ್ಳಿ ಅಂದರೆ ಸಂಪೂರ್ಣ ಹಳ್ಳಿ. ಇವತ್ತು ನೀವು ಇಲ್ಲಿ ಹುಟ್ಟಿ ಬೆಳೆದು ವಾಸಿಸಿದಂಥ ಸ್ಥಳ ಇವತ್ತು ದಿಲ್ಲಿಗಿಂತ ದೊಡ್ಡ ಮಟ್ಟದಾಗ ಬೆಳ್ಕೊಂಬಿಟ್ಟಿದೆ ಸಿಟಿ. ಖಂಡಿತವಾಗಿ. ಏನು ಅನ್ನಿಸ್ತಿದೆ ನಿಮಗೆ? ನಿಮ್ಮ ಜಾಗ ನೀವು ನೋಡಿದ್ದಾನೆ? ನಮಗೆ ಸಂತೋಷ ಆಗ್ತಾ ಇದೆ. ಆಗ ನಮ್ಮ ಮನೆಗಳಲ್ಲೆಲ್ಲ ವ್ಯವಸಾಯ ಮಾಡೋರು ಇದ್ದಿದ್ದು, ರಾಜಕೀಯದವ್ರು ಯಾರು ಇರಲಿಲ್ಲ. ನಮ್ಮ ಅಣ್ಣ 20 ವರ್ಷ ಆಗೋಯ್ತು ತಿರೋಗಿ, ಇನ್ನೊಬ್ಬ ಅಣ್ಣ 20 ವರ್ಷ ಆಗುತ್ತೆ. ನಮ್ಮ ಚಿಕ್ಕಪ್ಪ ಅವ್ರು ತಿರೋದ್ರು. ನಮ್ಮ ಅಣ್ಣವ್ರಿಗೆ 5 ಜನ ಗಂಡ್ಮಕ್ಳು. ಅದರಲ್ಲಿ ರಮೇಶ್ ಗೌಡ ಬಂದು ದೊಡ್ಡವನು. ಅವನು ಬರೀ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದ. ಈಗ ದೇವೇಗೌಡರ ಆಶೀರ್ವಾದದಿಂದ ಒಂದು MLC ಆದರು.
ಆಮೇಲೆ ಒಂದು ಸರಿ ಬೆಂಗಳೂರು ಗ್ರಾಮಾಂತರ ಎಲೆಕ್ಷನ್ ನಿಂತ್ಕೊಂಡ್ರು. ನಮ್ಮ ಡಿ ಕೆ ಶಿವಕುಮಾರ್ ತಮ್ಮನ ಮೇಲೆ ಬರೀ 250 ಓಟ್ಗಳಲ್ಲಿ ನಾವು ಸೋತ್ವಿ. ಆದ ದೇವೇಗೌಡ ರಾಷ್ಟ್ರವಾದದಿಂದ ಅವರು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳೆದಿದ್ದಾನೆ. ಬೆಂಗಳೂರು ಸಿಟಿ ಅಧ್ಯಕ್ಷರಾಗಿದ್ದಾರೆ. ಇವಾಗ ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದೀವಿ. ನಮ್ಮ ಕುಟುಂಬದಲ್ಲಿ ನಾನು ಅವ್ರ ಚಿಕ್ಕಪ್ಪ, ಅವನು ನನ್ನ ಮಗ. ಆದರೆ ಅವರು ರಮೇಶ್ ಗೌಡರ ನೇತೃತ್ವದಲ್ಲಿ ಈ ದೇವಸ್ಥಾನನ ಕಟ್ಟಿದ್ದು. ಇವತ್ತು ನಿಮ್ಮ ಕುಟುಂಬದಲ್ಲಿ ರಮೇಶ್ ಗೌಡರು ರಾಜಕೀಯವಾಗಿ ದಿನದಿಂದ ದಿನಕ್ಕೆ ಬಲಾಢ್ಯರಾಗ್ತಿದ್ದಾರೆ. ಒಂದು ದೊಡ್ಡ ಮಟ್ಟದ ಸಂಪರ್ಕವನ್ನು ಪಡೆದಿದ್ದಾರೆ. ಅದು ನಿಮ್ಮ ಕುಟುಂಬಕ್ಕೂ ಒಂದು ದೊಡ್ಡ ಗೌರವ ಅಂತ. ಕುಟುಂಬಕ್ಕೆ ಅಲ್ಲ, ನಮ್ಮ ಗೂಳಯ್ಯನವ್ರ ಮನೆ ಅಂತ ಇದ್ರ ಹೆಸರು. ಈ ಗೂಳಯ್ಯನವ್ರ ಮನೆ ಅಂತಂದರೆ ಇಲ್ಲಿ ಸುಮಾರು ಒಂದು 7-8 ಜೊತೆ ಎತ್ತುಗಳಾಕ್ಕೊಂಡು ಚಿಕ್ಕಪ್ಪವರು ತಾತವರೆಲ್ಲ ಇಲ್ಲಿ ಉಳುಮೆ ಮಾಡ್ತಾಯಿದ್ದ ಜಾಗ. ಯಾರು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಕರೆದು ಊಟ ಆಗ್ತಾಯಿದ್ದ ಮನೆ ಗೂಳಯ್ಯನವ್ರ ಮನೆ. ಅನ್ನ ಆಗ್ತಾಯಿದ್ದ ಮನೆ ತುಂಬ ಜನ ಹೇಳ್ತಾರೆ. ಅದೇ ಥರ ಇವತ್ತು ನಮ್ಮ ಅಣ್ಣನ ಮಗ ಇವತ್ತು ರಾಜಕೀಯದಲ್ಲಿ ಹೋಗಿ ತುಂಬ ಒಳ್ಳೆಯ ಹೆಸರು ತಂದಿದ್ದಾನೆ. ಇಲ್ಲಿ ತುಂಬ ಜನಕ್ಕೆ ಅನುಕೂಲ ಮಾಡ್ತಾನೆ. ಮೊನ್ನೆ ಸ್ಪ್ರೆಡ್ ಆಗಿದ್ದಾಗ ಬೇಕಾದಷ್ಟು ದುಡ್ಡು ಕಾಸು ಬಡವರು ಬಗ್ಗರಿಗೆಲ್ಲ ಕೊಟ್ಟ. ಮೊನ್ನೆ ಕರೋನಾ ಬಂದಾಗ ಸುಮಾರು ಒಂದು 10-20 ಲಾರಿ ದವಸ ಧಾನ್ಯಗಳನ್ನ ತಗೊಂಬಂದು ಎಲ್ಲ ಬಡವರು ಬಗ್ಗರಿಗೆಲ್ಲ ಕೊಟ್ಟು ಇಲ್ಲಿ ಸುಮಾರು ಜನಕ್ಕೆ ಅನ್ನ, ಆಹಾರ, ತಿಂಡಿ, ತೀರ್ಥ, ಸಾಯಂಕಾಲ ಆದರೆ ಅನ್ನ ಇದೆಲ್ಲ ಮಾಡಿಸಿ ಎಲ್ಲರಿಗೂ ವಿತರಣೆ ಮಾಡೋದು. ನಮಗೆಲ್ಲ ತುಂಬ ಕಾಟ ಕೊಡ್ತಾಯಿದ್ದ. ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ಸುಮಾರು ಒಂದು 10 ಮೂಟೆ ಬೇಯಿಸಿಬಿಟ್ಟು ಎಲ್ಲರಿಗೂ ಪ್ಯಾಕೆಟ್ ಮಾಡಿ ಅವ್ರಿಗೆ ಅನ್ನ ತಗೊಂಡೋಗಿ ಕೊಡಬೇಕು, ಇಲ್ಲಿ ಕೊಡಬೇಕು, ಅಲ್ಲಿ ಕೊಡಬೇಕು. ಈ ಸಣ್ಣ ಮೂಗು ಜೀವಗಳಿಗೆ, ನಾಯಿಗಳಿಗೆ ತಗೊಂಡೋಗಿ ಊಟ ಕೊಡಬೇಕು. ಈ ಥರ ಎಲ್ಲ ಅನ್ನದಾನದ ವ್ಯವಸ್ಥೆ ಎಲ್ಲ ಬೇಕಾದಷ್ಟು ಮಾಡಿದೆ. ದೇವರು ಅವನಿಗೆ ಒಳ್ಳೇದು ಮಾಡಲಿ. ಇವತ್ತು ಅವನಿಂದ ನಮಗೂ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಿದೆ, ನಮ್ಮ ಅಂತನಕ್ಕೂ ಹೆಸರಿದೆ. ದೇವರು ಇನ್ನೂ ಅವ್ನಿಗೆ ಆಯುಷ್, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನೂ ಇಂಥ ದೇವಸ್ಥಾನಗಳು ನಮ್ಮ ತಂದೆ ತಾತದ ಆಶೀರ್ವಾದದಿಂದ ಇನ್ನೂ 1-2 ಕಟ್ಟಲಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ.